ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ನೋಡ್ತಿರೋದು ನಮ್ಮ iQube ST. iQube ST ಗಾಡಿನ ಡಿಸ್ಪ್ಲೇ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೇನೆ. ಇವಾಗ ನೋಡಿ, ನಮ್ಮ ಗಾಡಿ ಕೀ ಆನ್ ಮಾಡಿದ್ರೆ TVS iQube ಮತ್ತೆ ವೆಲ್ಕಮ್. ಇವಾಗ ನೋಡಿ, ಗಾಡಿಯಲ್ಲಿ ಸೈಡ್ ಸ್ಟ್ಯಾಂಡ್ ಇರೋ ಕಾರಣದಿಂದ ನಿಮಗೆ ಲೋಗೋ ತೋರಿಸ್ತಿರುತ್ತದೆ. ಸೈಡ್ ಸ್ಟ್ಯಾಂಡ್ ತೆಗೆಯುವಾಗಂತ ನಿಮ್ಗೆ ಆ ಲೋಗೋ ಸಹ ಹೋಗುವುದಿಲ್ಲ. ಈ ಸೈಡ್ ಸ್ಟ್ಯಾಂಡ್ ತೆಗೆದ ನಂತರ ಆ ಲೋಗೋ ಹೋಗುತ್ತದೆ. ಇವಾಗ ಸೆಟ್ಟಿಂಗ್ಸ್ ಅಲ್ಲಿ ನಿಮಗೆ ಮೊದಲನೇದು ಬರುವುದು ಜನರಲ್ ಸೆಟ್ಟಿಂಗ್ಸ್ ಅಲ್ಲಿ ನಿಮ್ಮ ಡಿಸ್ಪ್ಲೇ ಮತ್ತು ಸೌಂಡ್, ನಿಮಗೆ ಬ್ರೈಟ್ನೆಸ್ ಅಡಾಪ್ಟಿವ್ ಅಲ್ಲ ಮ್ಯಾನ್ಯುಯಲ್ ಎರಡು ಸಹ ಸೆಲೆಕ್ಟ್ ಮಾಡ್ಕೊಬಹುದು. ಥೀಮ್ ಅಲ್ಲಿ ಡಿಫಾಲ್ಟ್ ಥೀಮ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಬಹುದು, ಅನಲಾಗ್, ಕಸ್ಟಮ್ ಇಮೇಜ್ ಆರ್ ಕಸ್ಟಮ್ ಕಲರ್, ಯಾವ ರೀತಿ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಬಹುದು. ಮತ್ತೆ ಡಿಸ್ಪ್ಲೇ ಮೋಡ್ ಅಲ್ಲಿ ಡೇ ಬೇಕಾದ್ರೆ ಡೇ, ನೈಟ್ ಅಲ್ಲಿ ನೈಟ್, ಇಲ್ಲ ಅಡಾಪ್ಟಿವ್ ಅಂದ್ರೆ ಅದೇ ಆಟೋಮೆಟಿಕ್ ಆಗಿ ತಗೊಳ್ಳುತ್ತದೆ. ಮತ್ತೆ ಸೌಂಡ್ ಅಲ್ಲಿ ಬಂದು ನಿಮಗೆ ಬೀಪ್ ಸೌಂಡ್ ಅನ್ನು ಒಂದು ಆನ್ ಮಾಡ್ಕೊಬಹುದು, ಇಲ್ಲ ಆಫ್ ಆದ್ರೂ ಮಾಡಿ ಇಟ್ಕೊಬಹುದು. ಈಗ ನೆಕ್ಸ್ಟ್ ಬರುವುದು ನಮ್ಮ ಬ್ಲೂಟೂತ್ ಸೆಟ್ಟಿಂಗ್ ಅಲ್ಲಿ ನಿಮ್ಮ ವೆಹಿಕಲ್ ಡಿವೈಸ್ ನೇಮ್ ಅನ್ನು ಸಹ ಕಂಡುಹಿಡಿದು ಪೇರ್ ಮಾಡ್ಕೊಬಹುದು ಮೊಬೈಲ್ ನಲ್ಲಿ. ಮೂರನೇದು ಮೈ ವೆಹಿಕಲ್ ಅಲ್ಲಿ ಬಂದಾಗ ಮೊದಲನೇ ನಿಮ್ಗೆ ಸಿಗೋದು ಸರ್ವಿಸ್ ಅಲ್ಲಿ ಗಾಡಿನ ಫಸ್ಟ್ ಸರ್ವಿಸ್ ಯಾವಾಗ ಆಯ್ತು ಮತ್ತೆ ನೆಕ್ಸ್ಟ್ ಸರ್ವಿಸ್ ಯಾವಾಗ ಬಿಡಬೇಕು ಅನ್ನೋದು ಸಹ ನಿಮ್ಗೆ ಸಂಪೂರ್ಣ ಮಾಹಿತಿ ಇರುತ್ತದೆ. ಎರರ್ಸ್ ಅಲ್ಲಿ ನಿಮ್ಮ ಗಾಡಿಯಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ರೂ ಸಹ ಎರರ್ಸ್ ತೋರಿಸ್ತಾ ಇರುತ್ತೆ. ಮತ್ತೆ TPMS, ಟೈರ್ ಪ್ರೆಷರ್ ಮ್ಯಾನೇಜ್ಮೆಂಟ್, ಫ್ರಂಟ್ ಅಂಡ್ ಬ್ಯಾಕ್ ವೀಲಿನ ಏರ್ ಪ್ರೆಷರ್ ಅನ್ನು ಬ್ಯಾಲೆನ್ಸ್ ಮಾಡಿ ಸಹ ನಿಮಗೆ ಅಪ್ಡೇಟ್ ಮಾಡೋದಿರ್ತದೆ. ಟ್ರಿಪ್ ಮೀಟರ್, ನೀವು ದಿನ ಸಂಚಾರಿಗಳನ್ನು ಎಷ್ಟು ಕಿಲೋಮೀಟರ್ ಓಡಾಡಿದ್ದೀರ ಅಂತ ತಿಳ್ಕೊಂಡು ಆ ಟ್ರಿಪ್ ಮೀಟರ್ ಸಹ 0 ಮಾಡ್ಕೊಬಹುದು. ಟ್ರಿಪ್ A, ಟ್ರಿಪ್ B. ಮತ್ತೆ ಲಾಸ್ಟ್ ಟ್ರಿಪ್ ಡೇಟಾ ಸಂಪೂರ್ಣ ಮಾಹಿತಿ ಸಹ ನಿಮ್ಗೆ ದೊರೆಯುತ್ತದೆ. ಮತ್ತೆ ಕೊನೆಯದಾಗಿ ಸಿಗುವುದು ನಮ್ಮ ವೆಹಿಕಲ್ ಸಾಫ್ಟ್ವೇರ್. ನೀವು ನೋಡಬಹುದು, ವೆಹಿಕಲ್ ಸಾಫ್ಟ್ವೇರ್ ಪ್ರತಿದಿನ ಅದು ಯಾವಾಗ ನೋಡಿದ್ರು ಅಪ್ ಟು ಡೇಟ್ ಅಲ್ಲಿ ಇರುತ್ತದೆ. ಮತ್ತೆ ಪ್ರೈವೇಸಿ ನೆಕ್ಸ್ಟ್ ಆಪ್ಷನ್. ಪ್ರೈವೇಸಿಗೆ ಬಂದಾಗ ಮೊದಲನೇದು ಕನೆಕ್ಟಿವಿಟಿ. ಈ ಕನೆಕ್ಟಿವಿಟಿಯಲ್ಲಿ ನೀವು ನಿಮ್ಮ ಕಾಲ್ಸ್, ನಿಮ್ಮ ಮೊಬೈಲಲ್ಲಿ ಬರೋ ಯಾವುದೇ ಕಾಲ್ಸ್ ಅನ್ನು ಸಹ ನೀವು ಡಿಸ್ಪ್ಲೇ ಮೇಲೆ ನೋಟಿಫಿಕೇಶನ್ಸ್ ಬರುತ್ತದೆ. ಮತ್ತೆ ಯಾವುದೇ ರೀತಿ ಸೋಷಿಯಲ್ ಮೀಡಿಯಾ ಆಪ್ಸ್, ವಾಟ್ಸ್ಆಪ್, ಇನ್ಸ್ಟಾ, ಫೇಸ್ಬುಕ್ ಯಾವುದೇ ನೋಟಿಫಿಕೇಶನ್ ಬಂದು ಡಿಸ್ಪ್ಲೇ ಮೇಲೆ ನೋಟಿಫೈ ಆಗುತ್ತದೆ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್. ನಿಮ್ಮ ಗಾಡಿಯಲ್ಲಿ ನೋಡಿ ಸರ್, ನಿಮ್ಮ DL, RC ಮತ್ತೆ ಇನ್ಶೂರೆನ್ಸ್ ಕಾಪಿಯನ್ನು ಅಪ್ಲೋಡ್ ಮಾಡ್ಕೊಬಹುದು. ನೀವು ಯಾವುದೇ ರೀತಿ ಹಾರ್ಡ್ ಕಾಪಿ ಕ್ಯಾರಿ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ. ಪ್ರೊಫೈಲ್ ಅಲ್ಲಿ ನೋಡಿ, ನಿಮ್ಮ ಪಿಕ್ ಅನ್ನು ಅಪ್ಲೋಡ್ ಮಾಡ್ಕೊಂಡ್ರೆ ಗಾಡಿ ಕೀ ಆನ್ ಮಾಡಿದಾಗ ಆಗಲಿ ಮತ್ತೆ ಪ್ರೊಫೈಲ್ ಅಲ್ಲಿ ನೋಡಿದ್ರೆ ನಿಮ್ಮ ಪಿಕ್ ಅಪ್ಡೇಟ್ಸ್ ಇರುತ್ತೆ. ಕೊನೆಯದಾಗಿ ಬ್ಯಾಟ್ರಿಯನ್ನು ಬಂದಾಗ ನಮ್ಮ ಗಾಡಿಯಲ್ಲಿ ನಿಮ್ಮ ಎರಡು ಬ್ಯಾಟ್ರಿ ಇರೋ ಕಾರಣದಿಂದ ಎರಡು ಬ್ಯಾಟ್ರಿ ಎಷ್ಟು ಬ್ಯಾಟ್ರಿ ಪರ್ಸೆಂಟೇಜ್ಗಳಿದೆ ಅಂತ ನೀವು ನೋಡಬಹುದು. ಇದು ನಮ್ಮ iQube ST ಗಾಡಿನ ಡಿಸ್ಪ್ಲೇ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕೊಟ್ಟಿರುವಂತಹ ನಮ್ಮ ಹಿಮಾಲಯ TVS ನಂಬರ್ ಅನ್ನು ಸಂಪರ್ಕಿಸಿ ಟೆಸ್ಟ್ ಡ್ರೈವ್ ಅನ್ನು ಪಡೆದುಕೊಳ್ಳಿ. ಥ್ಯಾಂಕ್ ಯು.